ನಮ್ಮ ದೇಶದಲ್ಲಿ ಪಾಕಿಸ್ತಾನ ಬಗ್ಗೆ ಒಲವೊಂದು ಹೊಂದಿರುವಂತವ್ರು ಏನ್ ಹೇಳ್ತೀರಾ ಅಂತ? ಇವತ್ತು ಇಡೀ ಭಾರತೀಯರಿಗೆ ಅರ್ಥವಾಗ್ಬಿಟ್ಟಿದೆ. ನಮಗೆ ಶತ್ರು ಬರೀ ಪಾಕಿಸ್ತಾನ ಮಾತ್ರ ಅಲ್ಲ, ಪಾಕಿಸ್ತಾನದ ಬಗ್ಗೆ ಸಹಾನುಭೂತಿಯನ್ನು ಇಟ್ಕೊಂಡಿರುವಂತಹ ನಮ್ಮ ನೆರೆಹೊರೆನಲ್ಲೇ ಇರುವಂತಹ, ಅಕ್ಕಪಕ್ಕದಲ್ಲೇ ಇರುವಂತಹ, ನಮ್ಮ ಜೊತೆನೆ ಕೂತ್ಕೊಂಡು ಕಾಫಿ ಟೀ ಕುಡಿಯುವಂತಹ, ಊಟ ಮಾಡುವಂತಹ ವ್ಯಕ್ತಿಗಳು ಇದ್ದಾರೆ. ನಾವು ಬರೀ ಪಾಕಿಸ್ತಾನ ಮಾತ್ರ ಎದುರಾಳಿ ರಾಷ್ಟ್ರ, ಶತ್ರು ರಾಷ್ಟ್ರ ಅಂತ ನೋಡಕ್ಕಾಗಲ್ಲ. ನಮ್ಮ ಪಕ್ಕದಲ್ಲೂ ಶತ್ರುಗಳಿದ್ದಾರೆ, ಟೈಮ್ ಬಾಂಬ್ ಇದೆ ಅಂತ ಭಾರತೀಯರಿಗೆ ಅರ್ಥವಾಗ್ತಾ ಇದೆ. ಭಾರತ ಇವತ್ತು ಹೊರಗಿನ ಶತ್ರುಗಳ ಜೊತೆಗೆ ಒಳಗಿನ ಶತ್ರುಗಳ ಜೊತೆನೂ ಕೂಡ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಅನ್ನೋದು ಈ ಒಂದು ಪಾಕಿಸ್ತಾನದ ಮೇಲಿನ ದಾಳಿಯ ನಂತರ ಎಲ್ಲರಿಗೂ ಅರಿವಾಗಿದೆ, ಎಲ್ಲರ ಗಮನಕ್ಕೆ ಬಂದಿದೆ. ಜನನು ಕೂಡ ಜಾಗೃತರಾಗ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಯಾವುದೇ ಒಂದು ಕಠಿಣವಾದಂತ ಪ್ರಶ್ನೆಯನ್ನ ಅವರ ಬಗ್ಗೆ, ಅವರ ಯಾವುದೇ ಅಸಮರ್ಥತೆಯ ಬಗ್ಗೆ ಪ್ರಶ್ನೆ ಮಾಡಿದ ಕೂಡಲೇ ಪತ್ರಕರ್ತರನ್ನ ಆತ್ಮಸ್ಥೈರ್ಯ ಉಡಿಸ್ಬೇಕು. ನೀವು ಬಿಜೆಪಿ ಕಾರ್ಯಕರ್ತರ, ನೀವು ಏನ್ ಬಿಜೆಪಿ ಏಜೆಂಟಾ, ಈ ತರ ಹೇಳ್ತಾರೆ. ಅವ್ರದ್ದು ಕ್ಷೇತ್ರ ಏನು, ಕಲಘಟಗಿನ ಅವ್ರ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಕಾರ್ಯಕರ್ತರು ಬಂದು 5 ವರ್ಷಕ್ಕೊಂದ್ಸರಿ ಮುಖ ತೋರ್ಸಕ್ ಬರ್ತೀನಿ ಅಂತಂದ್ರೆ ಕಾರ್ಯಕರ್ತರ ಮೇಲೆ ಎಗರು ಹೋಗಿದ್ದಂತ ಮನುಷ್ಯ 5 ವರ್ಷಕ್ಕೊಂದ್ಸರಿನೇ ಬರೋದು, ಏನ್ ಮಾಡ್ತೀವಿ, ಇನ್ನೊಂದ್ಸರಿ ಬರ್ತೀನಿ, ಈ ತರ ಮಾತಾಡ್ತಾರೆ. ಅದೇನಾಗಿದೆ ಅಂತಂದ್ರೆ ಈ ಸಂತೋಷ್ ಲಾಡು ಮೈ ತುಂಬಾ ಈ ಮೈನಿಂಗ್ ದುಡ್ಡು ಮೆತ್ಕೊಬಿಟ್ಟಿದೆಯಲ್ಲ, ಆ ದುಡ್ಡಿನ ಮದ ಹಂಗ್ ಮಾಡಿಸುತ್ತೆ. ಈ ಹಿಂದನೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಮೈನಿಂಗ್ ಹಗರಣ ಮೆತ್ಕೊಂಡು ರಿಸೈನ್ ಮಾಡಿ 2.5 ವರ್ಷ ಹೊರಗಡೆ ಇದ್ರು. ಅದು ನೆನಪಿರ್ಬೇಕು. ಸಂತೋಷ್ ಲಾಡ್ ಹೊರಗಡೆ ಬಹಳ ಸುಭಗ ಅಂತ ಪೋಸ್ಟ್ ಕೊಡಕ್ ಹೋಗ್ಬೇಡಿ ನೀವು. ಮೈನಿಂಗ್ ಹಗರಣದಿಂದ ರಿಸೈನ್ ಮಾಡಿದಂತ ವ್ಯಕ್ತಿ. ಮೊನ್ನೆನೂ ಕೂಡ ನಿಮಗೆ ಕಾರ್ಮಿಕರಿಗೆ, ಮಹಿಳೆಯರಿಗೂ ಕೊಟ್ಟಂತ ಕಿಟ್ಟಲು ನೀವು ರಿಸೈನ್ ಮಾಡಬೇಕಿತ್ತು. ಆದ್ರೆ ಸಿದ್ದರಾಮಯ್ಯನವರು ಅಂತಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾರೆ, ಅವರೇ ಮೂಡ ಹಗರಣದಲ್ಲಿ ಸಿಗಾಕೊಂಡಿರ್ಬೇಕಾರೆ ನಿಮ್ಮಂತವ್ರನ್ನೆಲ್ಲ ಬಿಟ್ಟಿದ್ದಾರೆ ಅಷ್ಟೇನೆ. ಇಲ್ಲಾಂದ್ರೆ 2ನೇ ಸರಿ ರಿಸೈನ್ ಮಾಡಿರ್ತಿದ್ರಿ. ಒಂದು ಮಾಧ್ಯಮಗಳ ಎದುರುಗಡೆ ಬಹಳ ಏನು ವೆಲ್ ಡ್ರೆಸ್ಡ್ ಆಗಿ ಬಂದ್ಬಿಟ್ಟು, ಶೇಡ್ಸ್ ಹಾಕೊಂಡ್ಬಂದ್ಬಿಟ್ಟು ಈ ಪೋಸ್ ಕೊಡೋಂಥದ್ದು, ಯಾರ ಪತ್ರಕರ್ತನ ಹೆದರಿಸೋದು, ಇವೆಲ್ಲ ಈ ಮೈನಿನ ದುಡ್ಡಿನ ಕೊಬ್ಬಿದೆಯಲ್ಲ, ಅದನ್ನ ಮನೇಲಿ ಇಟ್ಕೊಳ್ಳಿ ಸರ್. ಎಲ್ಲರಿಗೂ ಕೂಡ ನಿಮ್ಮ ಹತ್ರ ದುಡ್ಡಿರ್ಬೋದು, ಬೇರೆಯವ್ರಿಗೆ ಯೋಗ್ಯತೆ ಇರುತ್ತೆ, ಯೋಗ್ಯತೆಗೂ ಬಹಳ ಶಕ್ತಿ ಇರುತ್ತೆ. ಪತ್ರಕರ್ತರನ್ನ ಈ ರೀತಿ ಬಂದು ಅವ್ರಿಗೆ ಪ್ರಶ್ನೆ ಮಾಡುವಂಥದ್ದು, ಅವ್ರನ್ನ ಆತ್ಮಸ್ಥೈರ್ಯ ಹುಡುಗಿಸುವಂಥದ್ದು ಕೆಲಸವನ್ನು ಮಾಡೋದು. ಬಿಜೆಪಿ ಕಾರ್ಯಕರ್ತರ, ನೀವು ಕಾರ್ಡ್ ಹೋಲ್ಡ್ರ, ಏಜೆಂಟ್ರ, ಈ ತರ ಪ್ರಶ್ನೆ ಮಾಡೋದು ಬಿಡಿ. ಅವ್ರು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ ಇಂದಿರಾ ಗಾಂಧಿ ಏನ್ ಮಾಡ್ಬಿಟ್ರು 71 ಅಲ್ಲಿ ಅಂತ ಅದನ್ನ ಹೇಳಿ ಫಸ್ಟ್. ಯಾಕಾಗ 54 ಜನ ನಮ್ಮ ಯುದ್ಧ ಕೈದಿಗಳನ್ನ ಬಿಡಿಸ್ಕೊ ಬರಲಿಲ್ಲ ಅಂತ ಹೇಳಿ. ನಿಮ್ ನೆಹರು ಯಾಕೆ ಇಂಡಸ್ ವ್ಯಾಲಿ ಟ್ರೀಟಿ ಮಾಡ್ಬಿಟ್ಟು ಪಾಕಿಸ್ತಾನಕ್ಕೆ ನೀರು ಕೊಟ್ರು ಅಂತ ಹೇಳಿ. ಅದು ಬಿಟ್ಟು ಇಲ್ಲಿ ಎಲ್ಲರ ಮೇಲೆ ಎಗರಾಡಕ್ ಹೋಗ್ಬಿಟ್ರೆ ಏನು ಮನೆಗೆ ನೀವು ಆತರ ಹಾರಾಡ್ತೀರಿ ಅಂತ ಕೇಳ್ಕೊಂಡು ಕೊಡಕ್ಕೆ ಪತ್ರಕರ್ತರು ಯಾರ ಮರ್ಜಿನಲ್ಲೂ ಇಲ್ಲ. ಈಗ ಕಾಂಗ್ರೆಸ್ನವರು ಸಾಕ್ಷ್ಯ ಕೇಳ್ತಾ ಇದ್ರು, ಈಗ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಎಲ್ಲಾನು ಒಪ್ಕೊಂಡಿದ್ದಾರೆ ನೋಡಿ. ಶಾಬಾಜ್ ಶರೀಫ್ ಪಾಕಿಸ್ತಾನದ ಆರ್ಮಿಯ ಆಫೀಸರ್ಸ್ ಎದುರುಗಡೆನೆ 9 ಮತ್ತು 10ನೇ ತಾರೀಕು ರಾತ್ರಿಗೆ ಬೆಳಗಿನ ಜಾವ 2:30ಕ್ಕೆ ಆರ್ಮಿಯ ಜನರಲ್ ಆಗಿರುವಂತಹ ಆಸಿಮ್ ಮುನೀರ್ ನನಗೆ ಕರೆಯನ್ನು ಮಾಡಿ ಪಾಕಿಸ್ತಾನದ ಮೇಲೆ ಇಂಡಿಯಾದವರು ಮಿಸೈಲ್ ಅನ್ನ ಹಾಕಿದ್ದಾರೆ, ಏರ್ ಸ್ಟ್ರೈಕ್ ಅನ್ನ ಮಾಡಿದ್ದಾರೆ ಅಂತ ನನ್ನನ್ನು ಎಬ್ಬಿಸಿದ್ರು ಅಂತ ಹೇಳ್ತಿದ್ರು. ಇನ್ಯಾವ ಸಾಕ್ಷ್ಯ ಬೇಕು ಸರ್? 2008 ಕೂಡ ತುಕಾರಾಮ್ ಓಂಬಳೆನ ಅಜ್ಮಲ್ ಕಸಬನ್ನು ಹಿಡಿದು ನಿಮಗೆ ಸಾಕ್ಷ್ಯ ಕೊಟ್ಟಾಗಲೇ ಪಾಕಿಸ್ತಾನದ ವಿರುದ್ಧ ನೀವು ಹುಲ್ಕಡ್ಡಿ ಎತ್ತಲಿಲ್ಲ. ಇವತ್ತು ಮೋದಿ ಅವರು ದಾಳಿ ಮಾಡಿರೋದಕ್ಕೆ ಪಾಕಿಸ್ತಾನದವರೇ ಸಾಕ್ಷ್ಯ ಕೊಡ್ತಾ ಇದ್ದಾರೆ. ಅವ್ರ ಏರ್ ಫೀಲ್ಡ್ಗಳು ಡೆಸ್ಟ್ರಾಯ್ ಆಗಿದೆ, ಅವರ ಪ್ರೈಮ್ ಮಿನಿಸ್ಟರ್ ಒಪ್ಕೊಳ್ತಾ ಇದ್ದಾರೆ. ಅವರೊಬ್ಬ MP ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ ಪಾಕಿಸ್ತಾನದ ಪಾರ್ಲಿಮೆಂಟ್ ಅಲ್ಲಿ ಹತ್ಕೊಂಡು ಹೇಳ್ತಾ ಇದ್ದಾನೆ. ಇನ್ನೇನ್ರಿ ಬೇಕು ನಿಮಗೆ? ಟ್ರಂಪ್ ಕೂಡ ಹೇಳಿದ್ರು, ನಾನು ನಿಲ್ಲಿಸಲಿಲ್ಲ ಯುದ್ಧವ ಅಂತ. ಹೇಳಿದ್ಮೇಲೂ ಸಹ ತಿರಂಗ ಯಾತ್ರೆ ಮಾಡಿ, ಟ್ರಂಪ್ ಯಾತ್ರೆ ಮಾಡಿ ಅಂತ ಹೇಳಿದ್ರು. ನಾನು ಬಹಳ ಸರಿ ಹೇಳಿದ್ದೀನಿ, ಈ ಕಾಂಗ್ರೆಸ್ ಇದರಿಗೆ ಪಾಕಿಸ್ತಾನದ ಮೇಲೆ ಇರುವಂತಹ ಪ್ರೀತಿ ಹೋಗಕ್ಕಾಗಲ್ಲ. ಯಾಕಂದ್ರೆ ಪಾಕಿಸ್ತಾನ ಹುಟ್ಟಿಸಿದವ್ರೆ ಅವರು. ಪಾಕಿಸ್ತಾನವನ್ನ ಹುಟ್ಟಿಸಿದಂತ ಕೀರ್ತಿ ಅದು ಕಾಂಗ್ರೆಸ್ಗೆ ಸೇರ್ಬೇಕಾದ್ದು. ಈಗ ರಾಷ್ಟ್ರಪಿತ ಅಂತಲೇ ಕಾಂಗ್ರೆಸ್ಸೇ ಪಾಕಿಸ್ತಾನದ ರಾಷ್ಟ್ರಪಿತ. ಅವರೇ ಹುಟ್ಟಿಸಿರೋ ಮಗು ಮೇಲೆ ಏನಾದ್ರು ದಾಳಿ ಮಾಡ್ತು ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ದಲೇ ಇರುತ್ತಾ? ಹಾಗಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ. ಅದ್ರ ಬಗ್ಗೆ ಶಾಶ್ವತವಾಗಿ ಅವರಿಗೆ ಅಪ್ರೀತಿ ಹೋಗೋದಿಲ್ಲ. ಅದು ಕಾಂಗ್ರೆಸ್ ನಾಯಕರು ಹತ್ಯೆ ಮಾಡಿದವ್ರನ್ನ ಮೊದಲು ಹಿಡಿಬೇಕಾಗಿತ್ತು ಅನ್ನುವಂಥದ್ದು ಈ ತರದ ಸ್ಟೇಟ್ಮೆಂಟ್. ನೆನ್ನೆ ಕೊತ್ತೂರು ಮಂಜು ಅವರು ಕೊಟ್ಟರು ಅಂತ ಹೇಳಿಕೆಯನ್ನು ನೋಡಿದೆ. ಈ ಕೊತ್ತೂರು ಮಂಜು ಅವರಿಗೆ ಸಿಂಧೂರಿ ಸ್ಕ್ವೇರ್ ಫುಟ್, ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದ್ರೆ ಸ್ಕ್ವೇರ್ ಫುಟ್ ಮಾತ್ರ.
ಸಿಂಧೂರನೋ ಗೊತ್ತಾಗಲ್ಲ, ಸಿಂಧೂರ್ ಏನೋ ಅವ್ರಿಗೆ ಏನೇನೋ ಕಲ್ಪನೆಗಳು ಬರ್ಬೋದು, ಆದರೆ ಅವ್ರಿಗೆ ಸರಿಯಾಗಿ ಗೊತ್ತಾಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಅಷ್ಟೇನೆ. ಸರ್, ರೈತರ ಭೂಮಿನ ಕಬಳಿಸ್ಕೊಂಡು ಲೇಔಟ್ ಮಾಡಿಕೊಂಡು ಸ್ಕ್ವೇರ್ ಫುಟ್ಟಲ್ಲಿ ಮಾರಾಟ ಮಾಡಿ ಒಂದು ಸೈಟನ್ನ 4 ಜನಕ್ಕೆ ಮಾರಾಟ ಮಾಡಿ ಕಾಸು ಮಾಡ್ಕೊಳ್ಳಿ. ನಿಮಗೆ ಸಿಂಧೂರಿಗೂ ಸ್ಕ್ವೇರ್ ಫುಟ್ಟಿಗೂ ಡಿಫ್ರೆನ್ಸೇ ಗೊತ್ತಿಲ್ಲ. ನಿಮಗೆ ಅರ್ಥ ಆಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಮಾತ್ರ. ಕೋಲಾರದ ಜನ ಇದಾರಲ್ಲ, ಮುಂದೊಂದು ದಿನ ನಿಮಗೆ ಪಾಠ ಕಲಿಸ್ತಾರೆ. ಆದರೆ ದೇಶದ ಜನ ಇವತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು, ಅವ್ರನ್ನ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಉನ್ಮಾದದಲ್ಲಿ ಇರುವಂತ ಸಂದರ್ಭದಲ್ಲಿ ನೀವು ಈ ರೀತಿ ಹೇಳಿಕೆ ಕೊಟ್ರೆ ನಿಮ್ಮನ್ಗೆ ಓಟ್ ಹಾಕಿದಾರಲ್ಲ ಅವರೇ ತೂಚಿ ಅಂತಾರೆ. ಪಾಕಿಸ್ತಾನದ ಬಗ್ಗೆ ಸಹಾನುಭೂತಿ ಅವರಿಗೆ ವಾಪಸ್ ಕಳಿಸುವಂತದ್ದು ಒಂದು ಅಭಿಯಾನ ಈ ಹಿಂದೆ ಸಹ ನಡೆದಿತ್ತು. ಮುಂದೆ ಏನಾರ ಅಂತ ಅಭಿಯಾನಗಳು ಶುರು ಆಗ್ತಾವ ಅಂತೇಳಿ ನಾನು ಹಿಂದೆನೂ ಹೇಳಿದ್ದೇನೆ. ಈ ದೇಶ ಕಂಡಂತಹ ಮಹಾನ್ ಮೇಧಾವಿ, ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿ, ಮುಸಲ್ಮಾನರ ನಿಜವಾದ ಗುಣ ಏನು, ಅವರ ಬದ್ಧತೆ ನಿಷ್ಠೆ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪುಸ್ತಕವನ್ನೇ ಬರೆದಂತಹ ಏಕಮಾತ್ರ ವ್ಯಕ್ತಿ ಅಂತಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಮಾತ್ರ. ಅವತ್ತೇ ಪಾಪ್ಯುಲೇಷನ್ ಎಕ್ಸ್ಚೇಂಜ್ಗೆ ಹೋಗಿ ಅಂತ ಅಂಬೇಡ್ಕರ್ ಹೇಳಿದ್ರು. ನಮ್ಮ ದುರದೃಷ್ಟವಶಾತ್ ಅಂಬೇಡ್ಕರ್ ಈ ದೇಶದ, ನನ್ನ ದೃಷ್ಟಿನಲ್ಲಿ ಹೇಳಬೇಕು ಅಂತಂದ್ರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಎಷ್ಟು ದಾಡಸಿತನ ಇತ್ತು, ಅಂಬೇಡ್ಕರ್ ಅಂತವರು ಕೂಡ 1959 ಬದುಕಿದ್ರು. ಅವರು ಅಂತವ್ರು ಈ ದೇಶದ ಪ್ರಧಾನಿ ಆಗಿದ್ದಿದ್ರೆ ಈ ದೇಶಕ್ಕಿಂತ ದುಸ್ಥಿತಿ ಬರ್ತಾ ಇರಲಿಲ್ಲ. ನಿಜವಾದಂತಹ ದೂರದೃಷ್ಟಿ, ಈ ಮುಸ್ಲಿಂ ಸಮಸ್ಯೆನ ಅರ್ಥ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಅಂತಂದ್ರೆ ಅದು ಅಂಬೇಡ್ಕರ್. ನಮ್ಮ ಸೆಂಟ್ರಲ್ ಬ್ಯಾಂಕ್ ಅಥವಾ RBI ಬರೋದಕ್ಕೆ ಪೇಪರ್ ಪ್ರೆಸೆಂಟ್ ಮಾಡಿದಂತಹ ವ್ಯಕ್ತಿ ಅಂಬೇಡ್ಕರ್. ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ್ ಜೊತೆಗೆ ಅಂಬೇಡ್ಕರ್ ಥಾಟ್ಸ್ ಆನ್ ಎಕನಾಮಿ ಓದಿ ಎಲ್ಲಾ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದಂತಹ ವ್ಯಕ್ತಿ. ಆ ವ್ಯಕ್ತಿನ ಅವತ್ತೇನಾದ್ರೂ ನಮ್ಮ ದೇಶದ ಪ್ರಧಾನಿ ಮಾಡಿದಿದ್ರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ. ನಾನು ಇವಾಗಲೂ ಕೂಡ ಭಾರತ ಸರ್ಕಾರವನ್ನು ಕೇಳ್ತೀನಿ, ಸರ್, ಆ ಒಂದು ನಮ್ಮ ನೋಟ್ ಇದೆಯಲ್ಲ, ಅಂಬೇಡ್ಕರ್ ಅವರ ಫೋಟೋನ, ಈ ಗಾಂಧಿ ಅವ್ರದ್ದು ಮಾತ್ರ ಅಲ್ಲ, ಅಂಬೇಡ್ಕರ್ ಫೋಟೋವನ್ನು ಕೂಡ ಚಾಪಿಸಿ, ಅಷ್ಟು ಅರ್ಹತೆ ಯೋಗ್ಯತೆ ಇರುವಂತಹ ವ್ಯಕ್ತಿ ಅಂಬೇಡ್ಕರ್. ಅಂಬೇಡ್ಕರ್ ಬಗ್ಗೆ ನಿಜವಾಗ್ಲೂ ತಿಳ್ಕೋಬೇಕು. ಅಂಬೇಡ್ಕರ್ ಬಗ್ಗೆ ಇವಾಗ ಉಳಿದವರಿಗೆ ಬರೀ ರಿಸರ್ವೇಷನ್ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದವರಿಗೂ ಅರ್ಥ ಆಗಿದೆ. ಆದರೆ ಈ ಮುಸಲ್ಮಾನ ಸಮಸ್ಯೆ ಬಗ್ಗೆ ನಿಜವಾಗ್ಲೂ ಹೇಳಿದಂಥವ್ರು, ಭಾರತೀಯರಿಗೆ ಪರಿಪರಿಯಾಗಿ ಹೇಳಿದಂಥವ್ರು ಅಂಬೇಡ್ಕರ್ ಅವರು. ಅವ್ರನ್ನ ಇವತ್ತಾದ್ರೂ ಕೂಡ ಆ ವ್ಯಕ್ತಿಯ ಏನು ಒಂದು ಚಿಂತನೆ ಇತ್ತು ಅದನ್ನು ಅರ್ಥ ಮಾಡ್ಕೊಂಡು ಅವ್ರಿಗೆ ಸೂಕ್ತ ಗೌರವ ಕೊಡುವಂತ ಕೆಲಸವನ್ನ ಮೇಲ್ಜಾತಿಗಳು ಕೂಡ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ.